ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ. ಇದರ ಬೆನ್ನಲ್ಲೇ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ನಾನಾ ನೀನಾ ಅನ್ನೋ ಸ್ಪರ್ಧೆ ಬಹುತೇಕ ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಬೆಟ್ಟಿಂಗ್ ದಂಧೆ ಕಾನೂನು ಬಾಹಿರವಾಗಿದ್ದು ಬುಕ್ಕಿಗಳ ಮೇಲೆ ಪೊಲೀಸ್ ಇಲಾಖೆಯು ಕಣ್ಣಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಸಿಎನ್ ಮಂಜುನಾಥ್, ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್, ಶಿವಮೊಗ್ಗದಲ್ಲಿ ಬಿ.ವೈ. ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ಕುಮಾರ್ ವರ್ಸಸ್ ಕೆ.ಎಸ್. ಈಶ್ವರಪ್ಪ, ದಕ್ಷಿಣ ಕನ್ನಡದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವರ್ಸಸ್ ಆರ್ ಪದ್ಮರಾಜ್, ತುಮಕೂರಿನಲ್ಲಿ ವಿ ಸೋಮಣ್ಣ ವರ್ಸಸ್ ಮುದ್ದಾ ಹನುಮೇಗೌಡ, ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ, ಮಂಡ್ಯದಲ್ಲೂ ಎಚ್ಡಿಕೆ ವರ್ಸಸ್ ಸ್ಟಾರ್ ಚಂದ್ರು ನಡುವೆ ಫೈಟ್ ಇರೋದ್ರಿಂದ ಈ ಕ್ಷೇತ್ರವು ಬೆಟ್ಟಿಂಗ್ ನಲ್ಲಿ ಗಮನ ಸೆಳೀತಾ ಇದೆ. ಇದರ ಜೊತೆಗೆ ಹಾಸನದಲ್ಲಿ ಪೆಂಡ್ರೈವ್ ಹಗರಣದ ಹಿನ್ನೆಲೆಯಲ್ಲಿ ಕದನ ಕುತೂಹಲ ಕೆರಳಿಸಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ನಡುವೆ ತೀವ್ರ ಪೈಪೋಟಿ ಇದೆ. ಪೆನ್ಡ್ರೈವ್ ಬಿಡುಗಡೆ ಬಳಿಕ ಇದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರವು ಬೆಟ್ಟಿಂಗ್ ದಂಧೆಕೋರರ ಹಾಟ್ ಕ್ಷೇತ್ರವಾಗಿದೆ. ನಾವು ಕ್ರಿಕೆಟ್ ನಲ್ಲಿ ಬೆಟ್ಟಿಂಗ್ ಅನ್ನು ನೋಡಿದೀವಿ, ಇನ್ನೊಂದು ಕೆಲವೊಂದಿಷ್ಟು ಆಟಗಳಲ್ಲಿ ಬೆಟ್ಟಿಂಗ್ ನಡೆಯೋದು ನೋಡಿದೀವಿ. ಆದ್ರೆ ಈ ಬಾರಿ ಚುನಾವಣೆಯಲ್ಲಿಯೂ ಕೂಡ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಲೆಕ್ಕಾಚಾರದ ಮೇಲೆ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಈ ಬಾರಿ ಕೆಲವೊಂದಿಷ್ಟು ಕ್ಷೇತ್ರಗಳ ಕದನ ಕುತೂಹಲ ಮೂಡಿಸ್ತಾ ಇದೆ. ಯಾವ ಅಭ್ಯರ್ಥಿ ಗೆಲುವು ಪಡಿತಾರೆ ಅನ್ನೋದನ್ನ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಅಂತ ಕ್ಷೇತ್ರಗಳನ್ನ ಇಟ್ಕೊಂಡು ಇದೀಗ ಬೆಟ್ಟಿಂಗ್ ದಂಧೆಯನ್ನ ಮಾಡಲಾಗ್ತಾ ಇದೆ. ಇದೀಗ ಈ ಬುಕ್ಕಿಗಳ ಮೇಲೆ ಪೊಲೀಸ್ ಇಲಾಖೆಯು ಕೂಡ ಕಣ್ಣಿಟ್ಟಿದೆ. ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ, ಶಿವಮೊಗ್ಗ, ದಕ್ಷಿಣ ಕನ್ನಡ, ತುಮಕೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ದಂಧೆ ನಡೀತಾ ಇದ್ದು ಪೊಲೀಸರು ಕೂಡ ಈ ಬಗ್ಗೆ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಯಾವ ಅಭ್ಯರ್ಥಿ ವಿನ್ ಆಗ್ತಾರೆ, ಯಾವ ಅಭ್ಯರ್ಥಿ ವಿನ್ ಆಗೋದಿಲ್ಲ ಅನ್ನೋ ಆಧಾರದ ಮೇಲೆ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇದೆ.